ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು, ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು. ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 3ನೇ ಅಧ್ಯಾಯ. ಇದರ ಟೈಟಲ್ ನರ ಪ್ರಾಣಿಗಳು ನರ ಮಾನವರು. ಇವತ್ತು ನಾವು ಪ್ರಾಣಿಗಳ ರೀತಿಯಲ್ಲಿ ಕಚ್ಚಾಟದ ಜೀವನವನ್ನು ನಡೆಸುತ್ತಿದ್ದೇವಾ ಅಥವಾ ದೇವರ ಮನುಷ್ಯರ ರೀತಿಯಲ್ಲಿ ಶಾಂತಿ ಸಮಾಧಾನದಿಂದಿದ್ದೇವಾ ಎಂಬುದಾಗಿ. ಪ್ರಿಯ ಸಹೋದರರೇ, ದೇವರ ಆತ್ಮ ಪಡೆದವರೊಡನೆ ಮಾತನಾಡಿದಂತೆ ನಿಮ್ಮೊಡನೆ ನಾವು ಮಾತನಾಡಲಿಲ್ಲ. ಲೌಕಿಕರು ನೀವು. ಆ ಕೊರಿಂಥಿಯ ಸಭೆಯಲ್ಲಿದ್ದಂಥ ಕೆಲವು ಸಮಸ್ಯೆಗಳನ್ನು ಕಂಡಂಥ ಸಂತ ಪೌಲರು ನುಡಿಯುವ ಮಾತು, ನೀವು ಆತ್ಮಿಕ ಮನುಷ್ಯರಾದರೆ ನಿಮ್ಮೊಟ್ಟಿಗೆ ನಾನು ಆತ್ಮಿಕ ವಿಷಯಗಳನ್ನು ಮಾತನಾಡುತ್ತೇನೆ, ಆದರೆ ನೀವಿನ್ನು ಲೌಕಿಕ ರೀತಿಯಲ್ಲಿದ್ದೀರಿ. ಲೋಕಕ್ಕೆ ಸಂಬಂಧಪಟ್ಟ ಜನರಂತೆ ನೀವು ಜೀವಿಸುತ್ತಿದ್ದೀರಿ. ಯಾವಾತನು ಯೇಸು ಕ್ರಿಸ್ತರೊಡನೆ ಒಂದಾಗುತ್ತಾನೋ ಅವನು ಹೊಸ ಸೃಷ್ಟಿಯಾಗಬೇಕು, ಆತನು ಅಳಿಯಬೇಕು, ಪವಿತ್ರಾತ್ಮರು ಅವನಲ್ಲಿ ಬೆಳೆಯಬೇಕು, ಅವನು ಮತ್ತೊಬ್ಬ ಯೇಸುವಾಗಿ ರೂಪಾಂತರಗೊಳ್ಳಬೇಕು. ಅವನ ನಡೆ ನುಡಿ ಜೀವನ ಕೆಲಸ ಕಾರ್ಯಗಳು ಎಲ್ಲವೂ ದೇವರ ನಾಮಕ್ಕೆ ಮಹಿಮೆ ತರುವಂಥದ್ದಾಗಬೇಕು. ಆದರೆ ಆ ಸಭೆಯಲ್ಲಿದ್ದಂಥ ಸಮಸ್ಯೆಯನ್ನು ಇಲ್ಲಿ ಪೌಲ ವಿವರಿಸುತ್ತಾರೆ. ಕ್ರಿಸ್ತ ಯೇಸುವಿನಲ್ಲಿ ಹಸುಗೂಸುಗಳು ನೀವು ಎಂದು ಭಾವಿಸಿ ನಿಮ್ಮೊಡನೆ ಮಾತನಾಡಬೇಕಾಯಿತು. ನಾನು ನಿಮಗೆ ಹಾಲೂಡಿಸಿದೆನು, ಗಟ್ಟಿ ಆಹಾರವನ್ನು ಕೊಡಲಿಲ್ಲ, ಏಕೆಂದರೆ ಅದನ್ನು ಜೀರ್ಣಿಸಿಕೊಳ್ಳಲು ನಿಮಗೆ ಶಕ್ತಿ ಇರಲಿಲ್ಲ. ಇಂದಿಗೂ ನೀವು ಶಕ್ತರಲ್ಲ, ನೀವು ಇನ್ನೂ ಲೌಕಿಕರಂತೆ ಬಾಳುತ್ತಿದ್ದೀರಿ. ಸೇವೆಯಲ್ಲಿ ಬರುವ ಎಲ್ಲ ಕಷ್ಟ ಸಂಕಟಗಳನ್ನು ಸ್ಥೈರ್ಯದಿಂದ ಜಯಿಸಲು ಸಾಧ್ಯವಾಗದೆ ಅನೇಕರು ಸೇವೆಯನ್ನು ಬಿಟ್ಟು ಹೋಗುತ್ತಾರೆ. ಅಥವಾ ಸೇವೆಯಲ್ಲಿ ಬರುವ ಭಿನ್ನಾಭಿಪ್ರಾಯಗಳು ಅದನ್ನು ಸಂಧಾನ ಮಾಡಿಕೊಳ್ಳಲಾರದೆ, ಪರಸ್ಪರ ಕ್ಷಮಿಸಿ ಪರಸ್ಪರ ಪ್ರೀತಿಸಿ ಅದನ್ನು ಸಂಧಾನ ಮಾಡಿಕೊಳ್ಳಲಾರದೆ ಅವರು ಪ್ರತಿಭಟಿಸುವಾಗ ಲೌಕಿಕ ಮಕ್ಕಳಂತೆ ಅವರ ವರ್ತನೆ ಬದಲಾವಣೆಯಾಗಿ ಬಿಡುತ್ತದೆ. ನೀವು ಇನ್ನೂ ಲೌಕಿಕರಂತೆ ಬಾಳುತ್ತಿದ್ದೀರಿ. ನಿಮ್ಮ ನಡುವೆ ದ್ವೇಷ, ಅಸೂಯೆ, ವಾದ ವಿವಾದಗಳು ಪ್ರಬಲವಾಗಿದ್ದು, ಎಲ್ಲಿ ದ್ವೇಷ, ಒಬ್ಬ ವ್ಯಕ್ತಿಯನ್ನು ಕಂಡರೆ ದ್ವೇಷ ಅಥವಾ ಒಬ್ಬ ವ್ಯಕ್ತಿಯ ಏಳಿಗೆಯನ್ನು ಕಂಡರೆ ಅಸೂಯೆ, ವಾದ ವಿವಾದಗಳು, ನೀವಿನ್ನು ಪ್ರಾಣಿಗಳಂತೆ ಸಾಧಾರಣ ಮನುಷ್ಯರಂತೆ ವರ್ತಿಸುತ್ತಿದ್ದೀರಲ್ಲವೇ? ಹಾಗಾದರೆ ಆಧ್ಯಾತ್ಮಿಕ ಮನುಷ್ಯನಿಗೂ ಪ್ರಾಪಂಚಿಕ ಮನುಷ್ಯನಿಗೂ ಏನು ವ್ಯತ್ಯಾಸ? ಪ್ರಾಪಂಚಿಕ ಮನುಷ್ಯನು ತನ್ನ ಇಷ್ಟಕ್ಕನುಗುಣವಾಗಿ ಜೀವಿಸ್ತಾ ಇರ್ತಾನೆ, ಆದರೆ ಆಧ್ಯಾತ್ಮಿಕ ಮನುಷ್ಯ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಡೆಯಬೇಕಾಗಿದೆ. ದೇವರ ವಾಕ್ಯದಂತೆ ತನ್ನ ಜೀವನದ ಕ್ರಮಗಳನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ ಅಲ್ಲವೇ? ಹಾಗೆ ಸರಿಪಡಿಸಿಕೊಳ್ಳದೇ ಇದ್ದಾಗ ಆಧ್ಯಾತ್ಮಿಕ ಮನುಷ್ಯ ಅಥವಾ ಪ್ರಾಪಂಚಿಕ ಮನುಷ್ಯ ಇವರಿಬ್ಬರ ನಡುವೆ ವ್ಯತ್ಯಾಸವೇನು? ಒಬ್ಬನು ನಾನು ಪೌಲನ ಕಡೆಯವನು, ಇನ್ನೊಬ್ಬನು ಅಪೊಲೋಸನ ಕಡೆಯವನು ಎಂದು ನಿಮ್ಮೊಳಗೆ ಕಿತ್ತಾಡುವ ನೀವು ಕೇವಲ ನರಪ್ರಾಣಿಗಳಲ್ಲದೆ ಮತ್ತೇನು? ಆ ಸೇವೆ ಮಾಡುವ ಸಭೆಗೆ ಸಂತ ಪೌಲರು ಹೇಳುವುದು, ನಿಮ್ಮಲ್ಲಿ ಯಾವ ಗುಂಪು ಇರಬಾರದು, ನಾವೆಲ್ಲರೂ ಯೇಸುವಿನ ದಾಸರು, ಕ್ರಿಸ್ತೇಸುವಿನ ಸೇವಕರು, ದೇವರ ರಾಜ್ಯಕ್ಕಾಗಿ ದುಡಿಯುವ ಸೇವಕರು. ಕೆಲಸ ಮಾಡುವ ನಿಮಿತ್ತ ಒಂದು ಕುಟುಂಬವಾಗಿ, ಒಂದು ತಂಡವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇರಬಹುದು, ಆದರೆ ಶರೀರದಲ್ಲಿ ದೂರವಿದ್ದರೂ ಸಹ ಆತ್ಮದಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ದೇವರಿಗೆ ಸೇರಿದವರು ಎಂಬ ಮನೋಭಾವನೆಯಿಂದ ಜೀವಿಸಬೇಕಾಗಿದೆ. ಅಪೋಲೋಸನು ಯಾರು, ಪೌಲನು ಯಾರು? ನಿಮ್ಮನ್ನು ವಿಶ್ವಾಸಕ್ಕೆ ಕರೆತಂದ ದಾಸರು ನಾವಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ನಿಯಮಿಸುವ ಕಾರ್ಯವನ್ನು ನಿರ್ವಹಿಸುತ್ತೇವೆ. ನಾನು ಅಪೋಲೋಸನು ನನಗೆ ವಾಕ್ಯ ಹೇಳಿದ, ಅಥವಾ ಮತ್ತೊಬ್ಬ ಪೌಲ ನನಗೆ ದೇವರ ಬಳಿ ಕರೆದುಕೊಂಡು ಬಂದ, ಸೊ ನಾನು ಅವ್ರನ್ನ ಬಿಟ್ಟು ಬರೋದಿಲ್ಲ. ನಮ್ಮನ್ನು ಕರೆದ ವ್ಯಕ್ತಿಗಳನ್ನೇ ನಾವು ದೇವರು ಮಾಡಿಕೊಳ್ಳಬಾರದು. ನಮ್ಮ ಗುರಿ ಯೇಸುವಿನಲ್ಲಿರಬೇಕು. ದೇವರ ಚಿತ್ತಕ್ಕೆ ನಾವು ಮಣಿಯರಾಗಬೇಕು. ನಮ್ಮನ್ನು ಕರೆದವರು ಕರೆತಂದವರು ದೇವರೇ ಆಗಿದ್ದಾರೆ, ಆದರೆ ವ್ಯಕ್ತಿಗಳ ಮೂಲಕ. ಆದರೆ ಆ ವ್ಯಕ್ತಿಗಳನ್ನು ಅಲ್ಲಗಳೆಯುವಂತಿಲ್ಲ, ಅವರೂ ಸಹ ಬೇಕು.
ಅವರವರು ಮಾಡುವ ಕಾರ್ಯಕ್ಕೆ ತಕ್ಕ ಪ್ರತಿಫಲ ದೇವರು ಕೊಡ್ತಾರೆ. ನೋಡಿ, ನಮ್ಮಲ್ಲಿ ಪ್ರತಿಯೊಬ್ಬನು ಪ್ರಭು ನಿಯಮಿಸುವ ಕಾರ್ಯವನ್ನು ನಿರ್ವಹಿಸುತ್ತೇವೆ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರೆರೆದನು, ಆದರೆ ಅದನ್ನು ಬೆಳೆಸಿದವರು ದೇವರೇ. ಇವತ್ತು ನಾನು ಪ್ರಾಪಂಚಿಕ ಸ್ತ್ರೀಯಾಗಿ ಜೀವಿಸುತ್ತಿದ್ದೆ. ನನ್ನ ಆಧ್ಯಾತ್ಮಿಕ ಜೀವನಕ್ಕೆ ಸಹಾಯ ಮಾಡಿದವರು ಬ್ರದರ್ ಬಾಲರಾಜ್ ಎನ್ನುವ ಒಬ್ಬ ದೇವ ಸೇವಕ. ಅವರ ಮೂಲಕ ನಾನು ಆಧ್ಯಾತ್ಮಿಕ ಜೀವನ ಅಥವಾ ದೇವರನ್ನು ಇನ್ನೂ ಹೆಚ್ಚು ಅರಿತುಕೊಳ್ಳಲು ಸಾಧ್ಯವಾಯಿತು. ಆದರೆ ಅವರೊಡನಿದ್ದು ಸೇವೆ ಮಾಡಿದ ಕೆಲವು ಸುಮಾರು ವರ್ಷಗಳುಂಟು. ಇಂದಿಗೂ ಅವರು ನನ್ನ ಆಧ್ಯಾತ್ಮಿಕ ಗುರುವಾಗಿದ್ದರೂ ಸಹ ಸ್ವತಂತ್ರವಾಗಿ ನನಗೆ ಸೇವೆ ಮಾಡುವ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಪ್ರಭು ಯೇಸು ಯೋಹಾನನ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ಜೆರುಸಲೇಮಿಗೆ ಪ್ರವೇಶ ಮಾಡಲಿರುವಾಗ ಶಿಷ್ಯರಿಗೆ ಹೇಳುತ್ತಾರೆ, ನೀವು ಹೋಗಿ ಒಂದು ಮನೆಯ ಬಳಿ ಕತ್ತೆ ಮರಿಯನ್ನು ಕಟ್ಟಿ ಹಾಕಲಾಗಿದೆ. ಆ ಕತ್ತೆಯನ್ನು ಸಾಕಿ ಸಲಹಿದ ಯಜಮಾನ ಅದನ್ನು ಕಟ್ಟಿ ಹಾಕಿ ತನಗೆಂದು ಇಟ್ಟುಕೊಂಡಿದ್ದ. ಕಾರಣ, ಆ ಕತ್ತೆಯನ್ನು ಸಾಕಿದ್ದು ಅವನು, ಬೆಳೆಸಿದ್ದು ಅವನು. ಆದರೆ ಶಿಷ್ಯರು ಹೋಗಿ ಹೇಳುತ್ತಾರೆ, ಈ ಕತ್ತೆ ಪ್ರಭುವಿನ ಸೇವೆಗಾಗಿ ಬೇಕಾಗಿದೆ ಎಂದು ಹೇಳುವಾಗ ಯಜಮಾನನು 2 ಮಾತಿಲ್ಲದೆ ಆ ಕತ್ತೆಯ ಕಟ್ಟುಗಳನ್ನು ಬಿಚ್ಚಿ ಪ್ರಭುವಿಗೆ ತೆಗೆದುಕೊಂಡು ಹೋಗಿ ಎಂದು ಕಳುಹಿಸಿಕೊಟ್ಟ. ಇವತ್ತು ಯಾರ ಕಟ್ಟಿಗೂ ಯಾರ ಒಂದು ಅಧೀನದಲ್ಲಿ ನಾವು ಗುಲಾಮರಾಗಿರಬಾರದು. ಬಟ್ ಎಲ್ಲ ದೇವರ ನಿಮಿತ್ತ ನಾವು ವಿಧೇಯತೆಯಲ್ಲಿ ಜೀವಿಸಬೇಕು. ಆದರೆ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಾವು ಜೀವಿಸಬೇಕು. ಪ್ರಭುವಿಗೆ ಬೇಕಾಗಿದೆ ಎಂದಾಗ ಯಜಮಾನ ಅದನ್ನು ಬಿಡುಗಡೆ ಮಾಡಿದ ರೀತಿಯಲ್ಲಿ ನಾವೆಲ್ಲರೂ ಪ್ರಭುವಿನ ಸೊತ್ತು. ನೆಡುವವನಾಗಲಿ ನೀರೆರೆಯುವವನಾಗಲಿ ಪ್ರಮುಖನಲ್ಲ, ಬೆಳವಣಿಗೆ ನೀಡುವ ದೇವರೇ ದೊಡ್ಡವರು. ಹಾಗಾದರೆ ನೆಡುವವರು ಬೇಡವಾ? ನೀರೆರೆಯುವವರು ಬೇಡವಾ? ಯಾರಾದರೂ ಒಬ್ಬರು ತಂದು ಬೀಜವನ್ನು ನೆಡದ ಹೊರತು, ಅದಕ್ಕೆ ನೀರು ಹಾಕದ ಹೊರತು ಅದು ಬೆಳೆಯುವುದಾದರೂ ಹೇಗೆ? ಆದರೆ ನೆಡುವವನು ನೀರೆರೆಯುವವನನ್ನು ಕಳುಹಿಸಿಕೊಟ್ಟದ್ದು ದೇವರೇ ಆಗಿದ್ದಾರೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ದಾವೀದ ಕುರಿ ಮೇಯಿಸುತ್ತಾ ಕುರುಬನಾಗಿದ್ದ. ಆದರೆ ಸಮುವೇಲ ಪ್ರವಾದಿ ಬಂದು ಅವನನ್ನು ಸಂಧಿಸಿ ಎಣ್ಣೆಯನ್ನು ಹೊಯ್ದು ದೇವರು ನಿನ್ನನ್ನು ಅರಸನನ್ನಾಗಿ ಅಭಿಷೇಕಿಸುತ್ತಿದ್ದಾರೆ ಎಂದು ಹೇಳಿ ತನ್ನ ಸ್ಥಳಕ್ಕೆ ಹೊರಟು ಹೋದ. ದಾವೀದ ಮತ್ತೆ ಕುರಿ ಮೇಯಿಸಲು ಹೋದ. ಅಲ್ಲಿ ಆ ಸಂದೇಶವನ್ನು ತಿಳಿಸಲು ಅವನನ್ನು ದೇವರ ಕಡೆ ಕರೆದುಕೊಂಡು ಬರಲು ಪ್ರವಾದಿಯನ್ನು ದೇವರು ಉಪಯೋಗಿಸಿದರು. ತದನಂತರ ದಾವೀದ ಅರಸನ ಸ್ಥಾನಕ್ಕೆ ಹೋಗುವಾಗ ದೇವರ ಶಕ್ತಿ ಅವನಲ್ಲಿ ಕಾರ್ಯ ಮಾಡ್ತಾ ಇರುವುದನ್ನು ನಾವು ನೋಡ್ತೇವೆ. ಸೊ ನೆಡುವವನಾಗಲಿ ನೀರೆರೆಯುವನಾಗಲಿ ಪ್ರಮುಖನಲ್ಲ, ಬೆಳವಣಿಗೆ ನೀಡುವ ದೇವರೇ ದೊಡ್ಡವರು. ನೆಡುವವನು ನೀರೆರೆಯುವನು ಇಬ್ಬರು ಅಗತ್ಯವಾಗಿ ಬೇಕಾದವರೇ. ಯಾರನ್ನು ತಿರಸ್ಕರಿಸಬೇಡಿ. ಅವರು ಬಂದು ನಾನು ಮರಣಾವಸ್ಥೆಯಲ್ಲಿದ್ದಾಗ ನನ್ನನ್ನು ಬಂದು ಸಂಧಿಸಿದ್ದು ಆ ಬ್ರದರು. ಆ ಸಮಯದಲ್ಲಿ ನನಗೆ ಕೌನ್ಸಿಲಿಂಗ್ ನೀಡಿ ನನ್ನನ್ನು ಬಲಪಡಿಸಿ ವಿಶ್ವಾಸಕ್ಕೆ ಕರೆತಂದು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಹಾಯ ಮಾಡಿದಂಥ ಗುರುಗಳು. ತದನಂತರ ಕಾಲಾನುಕಾಲಕ್ಕೆ ಅನೇಕ ಗುರುಗಳ ನೇತೃತ್ವದಲ್ಲಿ ಮುಂದುವರಿಯಲು ದೇವರು ಸಹಾಯ ಮಾಡಿಕೊಟ್ಟರು. ನೆಡುವವನು ನೀರೆರೆಯುವವನು ಇಬ್ಬರು ಅಗತ್ಯವಾಗಿ ಬೇಕಾದವರೇ. ಅವನವನ ದುಡಿಮೆಗೆ ತಕ್ಕ ಹಾಗೆ ಪ್ರತಿಯೊಬ್ಬನು ಸಂಭಾವನೆ ಪಡೆಯುತ್ತಾನೆ. ಆದರೆ ಯಾರನ್ನು ಕಟ್ಟಿ ಹಾಕಿಕೊಳ್ಳಬಾರದಷ್ಟೇ. ಈ ಕತ್ತೆ ಪ್ರಭುವಿಗೆ ಬೇಕಾಗಿದೆ ಎನ್ನುವಾಗ ಅದನ್ನು ಸಾಕಿ ಸಲಹಿದ ಯಜಮಾನ ಕಟ್ಟನ್ನು ಬಿಚ್ಚಿ ಪ್ರಭುವಿನ ಸೇವೆಗೆ ಕಳುಹಿಸಿಕೊಟ್ಟರೆ ಅದು ಎಷ್ಟೋ ಉತ್ತಮವಾದುದು. ನಾವು ದೇವರ ಸಹಕಾರ್ಮಿಕರು. ನೀವು ದೇವರ ಸಾಗುವಳಿ ಮಾಡುವ ಹೊಲ, ಅವರೇ ನಿರ್ಮಿಸುತ್ತಿರುವ ಮಂದಿರ. ನಾವು ದೇವರೊಟ್ಟಿಗೆ ಕಾರ್ಯ ಮಾಡುವ ಸಹಕಾರ್ಮಿಕರು. ಎಲ್ಲರಲ್ಲಿ ಕಾರ್ಯ ಮಾಡುವವರು ಪರಿಶುದ್ಧಾತ್ಮರು. ಆ ಪರಿಶುದ್ಧಾತ್ಮರೊಟ್ಟಿಗೆ ಸೇರಿ ನಾವು ಕಾರ್ಯ ಮಾಡುವವರಾಗಿದ್ದೇವೆ. ದೇವರೇ ಆ ಮಂದಿರವನ್ನು ನಿರ್ಮಿಸುವವರಾಗಿದ್ದಾರೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಕುಟುಂಬಗಳನ್ನ ಸಮರ್ಪಣೆ ಮಾಡುತ್ತೇನೆ. ಹೇಗೆ ಸಂತ ಪೌಲ ಕೊರಿಂಥಿಯ ಸಭೆಗೆ ಕುರಿತು ಮಾತನಾಡಿದನೋ ಅದೇ ರೀತಿಯಲ್ಲಿ ಇವತ್ತು ಒಂದು ಕುಟುಂಬದಲ್ಲಿ ತಂದೆ ಬೇಕು, ತಾಯಿ, ಅಣ್ಣ, ಅಕ್ಕ, ಅವರು ಮಾಡಿದ ಎಲ್ಲ ಉಪಕಾರಗಳನ್ನು ನೆನಪಿಗೆ ತಂದುಕೊಂಡು ನಾವು ಕೃತಜ್ಞತೆ ಸಲ್ಲಿಸುವವರಾಗಿರಬೇಕು. ತಂದೆಯನ್ನು ನೋಡಿ ನೀನು ನನಗೆ ಮಾಡಿದ್ದೇನು, ತಾಯಿಯನ್ನು ನೋಡಿ ನನಗೆ ಯಾಕೆ ಜನ್ಮ ಕೊಟ್ಟೆ ಎಂದು ಹೇಳುವವನಿಗೆ ಧಿಕ್ಕಾರ.
ಬದಲಿಗೆ ತಂದೆ ತಾಯಿಯನ್ನು ಗೌರವಿಸುವವನು ದೀರ್ಘಕಾಲ ಬದುಕಿ ಬಾಳುವನು. ಇದು ವಾಗ್ದಾನ ಸಹಿತವಾದ ದೇವರ ಆಜ್ಞೆ. ಸ್ನೇಹಿತರು, ಒಡ ಹುಟ್ಟಿದ ಸಹೋದರ ಸಹೋದರಿಯರು, ಆಯಾ ಸಮಯಕ್ಕೆ ನಮ್ಮ ಜೀವಿತದಲ್ಲಿ ಸಹಾಯ ಮಾಡಿದ ಪ್ರತಿಯೊಬ್ಬರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯೇಸುವಿನ ನಾಮದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ಅದೇ ಸಮಯದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಯಾವುದಾದರೂ ರಂಗದಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದರೆ, ಈ ಕತ್ತೆ ಪ್ರಭುವಿಗೆ ಬೇಕು ಎಂದಾಗ ಯಜಮಾನ ಅದರ ಕಟ್ಟನ್ನು ಬಿಚ್ಚಿ ಪ್ರಭುವಿಗೆ ಕಳಿಸಿಕೊಟ್ಟ ರೀತಿಯಲ್ಲಿ ದೇವರ ಸೇವೆಗೆ ಯಾವುದೇ ರೀತಿಯ ಅಡೆತಡೆಗಳನ್ನು ಉಂಟು ಮಾಡದೆ ಸಮಸ್ತರಲ್ಲಿ ವಾಸಿಸುವವರು ಪ್ರಭು ಒಬ್ಬರೇ, ಸರ್ವರಲ್ಲಿ ಕಾರ್ಯ ಮಾಡುವವರು ಪ್ರಭು ಒಬ್ಬರೇ. ಅವರವರ ಸೇವೆಗಳು ವಿಧ ವಿಧವಾದರು, ಶಕ್ತಿ ಸಾಮರ್ಥ್ಯ ವಿಧ ವಿಧವಾದರು, ಅವೆಲ್ಲವನ್ನು ನೀಡುವವರು ಪ್ರಭು ಒಬ್ಬರೇ. ಸರ್ವಕಾಲಕ್ಕೂ ಸ್ತುತಿ ಸ್ತೋತ್ರ ಘನಮಾನ ದೇವರಿಗೆ ಸಲ್ಲಲಿ. ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲದೆ ಪವಿತ್ರಾತ್ಮರ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆಯಲ್ಲಿ ಎಲ್ಲ ಕುಟುಂಬಗಳು, ಎಲ್ಲ ಸೇವಾ ತಂಡಗಳು ಶುಶ್ರೂಷೆಯನ್ನು ಮಾಡುವ ಅಭಿಷೇಕ ಲಭಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.